ನಾನೇನನ್ನು ತಿಳ್ಕೊಳ್ಳೋದಕ್ಕಾಗದ ಕಾರಣ ನಿನ್ನ ಆಟಗಳು ಇಷ್ಟು ದಿನ ನಡೆದ್ವು ಕಣೋ. ಆದರೆ ಇನ್ನು ಮುಂದೆ ನಿನಗೆ ಆರ್ಯ ಅಂದರೆ ಏನು ಅಂತ ತೋರಿಸ್ತೀನಿ. ನೀನು ಮಾಡಿದ ಕೆಲಸಗಳೆಲ್ಲದಕ್ಕೂ ತೀರಿಸ್ಕೊಳ್ತಿದ್ರೆ ನಾನು ಆರ್ಯ ಹೇಗಾಗ್ತೀನೋ ಅಂತ ಅಂದ್ಕೊಂಡ ಆರ್ಯ ತುಂಬ ಕೋಪದಿಂದ. ಇನ್ನು ಚಂದ್ರಿಕಾ ಅಳ್ತಿರೋದು ನೋಡಿ ಆರ್ಯ ಚಂದ್ರಿಕಾಳನ್ನ ಒಪ್ಕೊಂಡು, ಚಂದು ನಿಮ್ಮ ಅದಕ್ಕೆ ಹೊಟ್ಟೋದು ಅಂದರೆ ಅದು ನಿನ್ನಿಂದ ಅಂತ ಅಂದ್ಕೋಬೇಡಮ್ಮ. ಅವನು ಅವಳಿಗೆ ಅಷ್ಟೊಂದು ಹಿಂಸೆ ನೀಡಿದ್ರಿಂದಲೇ ನಮಗೇನು ಹೇಳೋದಕ್ಕಾಗದೆ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಅವಳು ಹೊರಟೋದ್ಲು ಅಷ್ಟೇ ಹೊರತು ಆ ನಿಂದನೆಯನ್ನು ನಿನ್ನ ಮೇಲೆ ಹಾಕ್ಕೊಳ್ಬೇಡ ತಾಯಿ. ಎಲ್ಲವೂ ಸರಿಯಾಗುತ್ತೆ, ಎಲ್ಲವೂ ಬಗೆಹರಿಯುತ್ತೆ ಸರಿನಾ. ನಿನ್ನಿಂದಲೇ ಅನ್ವಿತಾ ಹೋದ್ಲು ಅಂತ ನೋವು ಪಟ್ಕೊಳ್ಬೇಡ ಮಗಳೇ ಅಂತ ಆರ್ಯ ತಂಗಿ ಹತ್ರ. ಆರ್ಯ ಎಷ್ಟು ಹೇಳಿದ್ರು ಕೂಡ ಅನ್ವಿತಾ ತನ್ನಿಂದಲೇ ಹೋದ್ಲು ಎಂಬ ಮಾತು ನೆನಪಾಗ್ತಿದ್ರೆ ಚಂದ್ರಿಕಾಳ ನೋವು ಇನ್ನೂ ಹೆಚ್ಚಾಗುತ್ತಲೇ ಇರುತ್ತೆ. ಚಂದು ಹೇಳಿದ್ನಲ್ಲಮ್ಮ, ಹೀಗೆ ಅತ್ತೇನಾಗ್ತೀಯ ಹೇಳು ಪ್ಲೀಸ್. ನಿನ್ನ ಜೀವನದಲ್ಲಿ ನಡೆದ ಅದೆಲ್ಲವನ್ನ ಮರೆತು ಬಿಡು. ನಿನಗೆ ಅಣ್ಣನ ಮೇಲೆ ನಂಬಿಕೆ ಇದ್ದರೆ ನಾನು ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ನಂಗೆ ಸ್ವಲ್ಪ ಸಮಯ ಕೊಡು ಪ್ಲೀಸ್ ಚಂದು ಅಂದ ಆರ್ಯ. ಆಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಹ್ಞೂ ಅಣ್ಣ, ಆದರೆ ಈಗಲಾದರೂ ನಾನು ಅವನ ಹತ್ರದಿಂದ ಬಂದಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಕರ್ಕೊಂಡು ಬಾ ಅಣ್ಣ ಅಂತ ಹೇಳಿದ್ಲು ಚಂದ್ರಿಕಾ ಕಳಿಸುತ್ತಲೇ. ಕರ್ಕೊಂಡು ಬರ್ತೀನಿ ಅಂದ ಆರ್ಯ. ನಿಜವಾಗಿಯೂನಾ? ಖಂಡಿತ. ನನಗೆ ಸೋದರಳಿಯ ಹುಟ್ಟಿದಾನ ನಿಜವಾಗಿಯೂನಾ ಅಣ್ಣ ಅಂತ ಕೇಳಿದ್ಲು ಚಂದ್ರಿಕಾ ತನ್ನ ಕಣ್ಣೀರನ್ನು ಒರೆಸ್ಕೊಳ್ಳುತ್ತಾ. ಆರ್ಯ ಸಣ್ಣದಾಗ್ನಕ್ಕೂ ಹೌದು ಅನ್ನುತ್ತಾ ತಲೆ ತಗ್ಗಿಸ್ತಾ. ಅವನನ್ನು ಒಂದ್ಸಲ ತೋರಿಸು ಅಂತ ಕೇಳಿದ್ಲು ಚಂದ್ರಿಕಾ ಆನಂದದಿಂದ. ತೋರಿಸ್ತೀನಿ ಅಂತ ಆರ್ಯ ಮೊಬೈಲ್ ತೆಗೆದು ಅದರಲ್ಲಿರೋ ಮಗುವಿನ ಫೋಟೋಗಳನ್ನೆಲ್ಲ ತೋರಿಸ್ತಾ. ಅವನನ್ನು ನೋಡಿ ತುಂಬ ಖುಷಿಪಟ್ಟು ಚಂದ್ರಿಕಾ ಆ ಫೋನ್ನಲ್ಲಿ ಅವನಿಗೆ ಮುತ್ತಿಟ್ಟು, ಎಷ್ಟು ಚೆನ್ನಾಗಿದ್ದಾನೆ ಅಣ್ಣ ಅಂತ ಮುದ್ದಾಡಿದ್ಲು. ಸುಲೋಚನಾ ಅವರಿಗೂ ಕೂಡ ಮೊಮ್ಮಗನನ್ನು ನೋಡಬೇಕೆಂಬ ಆಸೆಯಿಂದ ಚಂದ್ರಿಕಾಳ ಕೈಯಿಂದ ಮೊಬೈಲ್ ಪಡ್ಕೊಂಡು ಮೊಮ್ಮಗನನ್ನು ದಿಟ್ಟಿಸಿ ನೋಡಿ, ಅಯ್ಯಯ್ಯೋ ನನ್ನ ಬಂಗಾರ ಎಷ್ಟು ಬೆಳಗಿದ್ದಾನೆ, ಅಚ್ಚು ನನ್ನ ಆರ್ಯನ ಹಾಗೇ ಇದ್ದಾನಲ್ಲ, ಆ ಕಣ್ಣು ನೋಡು, ಆ ಮೂಗು, ಆ ಬಾಯಿ ನೋಡು, ಎಲ್ಲವೂ ನನ್ನ ಆರ್ಯನ ಥರಾನೇ ಇದೆ ನನ್ನ ಬಂಗಾರದ ಮರಿ ಅಂತ ಫೋನ್ನಲ್ಲಿ ಅವನಿಗೆ ದೃಷ್ಟಿ ತೆಗೆದು ಅವನಿಗೆ ಮುತ್ತಿನ ಮೇಲೆ ಮುತ್ತು ನೀಡ್ತಿದ್ದಾಳೆ. ಆರ್ಯ ಹಸಲಿಗೆ, ಅನ್ವಿತಾ ನಿಮಗೆ ದೂರವಾಗಿ ಹೋಗಿದ್ಲು ಅಲ್ವಾ, ಮತ್ತು ಹೇಗೆ ನೀವಿಬ್ಬರು ಒಂದಾದ್ರಿ, ಮಗು ಇರೋದು ಹೇಗೆ ತಿಳಿಯಿತು ಅಂತ ಪ್ರಶ್ನೆ ಕೇಳಿದರು ಶಂಕರ್ ಅವರು. ಅದೇ ಅಪ್ಪ, ಅವ್ರ ಮನೆಯವರು ಅನ್ವಿತಾಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ಸಂಬಂಧ ನಿಶ್ಚಯ ಮಾಡಿದರು. ಆಗಲೇ ಅವಳಿಗೆ ಇನ್ನೊಬ್ಬರ ಜೊತೆ ನಿಶ್ಚಿತಾರ್ಥ ಕೂಡ ಮಾಡಿದರು. ಎಲ್ಲಿ ಅವರ ಮಾತಿಗೆ ಹೆದರಿ ಬೇರೆ ಮದುವೆ ಮಾಡ್ಕೊಳ್ತಾಳೋ ಅಂತ ನಾನೇ ಸ್ವಲ್ಪ ಅವಸರಪಟ್ಟು ಅಂತ ಇನ್ನೂ ಮಾತು ನಿಲ್ಲಿಸಿದ ಆರ್ಯ. ಇನ್ನು ವಿಷಯ ಅರ್ಥವಾಗೋದ ಶಂಕರ್ ಅವರು ಮತ್ತು ಸುಲೋಚನಾ ಅವರು ಆರ್ಯನನ್ನು ಏನೂ ಕೇಳಲಿಲ್ಲ. ಸರಿ ಸುಲೋಚನಾ, ನಾಳೆ ಬೆಳಿಗ್ಗೆ ತಯಾರಾಗು, ನಾವು ಮುಂಜಾನೆ ಹೈದರಾಬಾದ್ಗೆ ಹೋಗಿ ನನ್ನ ಮನೆಯ ವಾರಸುದಾರನ ಹಾಗೆ ನನ್ನ ಮನೆ ಸೊಸೆಯನ್ನು ನಮ್ಮ ಮನೆ ಕರ್ಕೊಂಡು ಬರಬೇಕು ಅಲ್ವಾ ಅಂದರು. ಆಗಲಿ ರೀ ಅಂತ ಸಂತೋಷದಿಂದ ಹೇಳಿದರು ಸುಲೋಚನಾ. ಚಂದ್ರಿಕಾ ಕೂಡ ಇನ್ನು ತನ್ನ ಅಣ್ಣನ ಹತ್ರ ಅದಕ್ಕೆ ಬರ್ತಾಳೆ ಅಂತ ತುಂಬ ಸಂತೋಷಪಟ್ಳು. ನಾನು ಕೂಡ ಬರಲಾ ಅಪ್ಪ ನಿಮ್ಮ ಜೊತೆ ಅಂತ ಕೇಳಿದ. ನೀನು ಮಾಡಿದ್ದೆ ದೊಡ್ಡ ಕೆಟ್ಟ ಕೆಲಸ, ಮತ್ತು ನಿನ್ನ ಕರ್ಕೊಂಡು ಹೋದರೆ ಆ ಹುಡುಗಿ ಬರ್ತೀನಿ ಅಂತಾಳೋ ಬರಲ್ಲ ಅಂತಾಳೋ, ನಾವೇ ಹೋಗಿ ಹುಡುಗಿಗೆ ಏನೋ ಹೇಳಿ ಇಲ್ಲಿ ಕರ್ಕೊಂಡು ಬರ್ತೀವಿ, ಮಧ್ಯದಲ್ಲಿ ನೀನು ಬರಬೇಡ ಆರ್ಯ ಅಂತ ಕೋಪದಿಂದ ಹೇಳಿ ಶಂಕರ್ ಅವರು ತಮ್ಮ ರೂಮ್ಗೆ ಹೋದರು. ಅಬ್ಬೋ, ನಾನು ನಿಲ್ದಿದ್ರೆ ಇವರಿಗೆ ಸೊಸೆ ಮೊಮ್ಮಗು ಎಲ್ಲಿಂದ ಬರ್ತಿದ್ರು ಅಂತ ಆರ್ಯ ಸಣ್ಣದಾಗಿ ಗುಣಗ್ತಾ ಹೇಳ್ದ. ಅದನ್ನು ಕೇಳಿದ ಚಂದ್ರಿಕಾ, ನಿಜಕ್ಕೂ ಹಸಲಿಗಿಂತ ಬಡ್ಡಿಯ ಮುದ್ದು ಅಂತ ಅದಕ್ಕೆ ಹೇಳಿದ್ದು ಅಣ್ಣ ಅಂದ್ಲು. ಅವ್ರ ಸಂತೋಷ ಆಗಬೇಡ ಅನ್ಬೇಕು, ಹೋಗಲಿ ಬಿಡು, ನಿಜಕ್ಕೂ ಬರ್ತೀನಿ ಅಂತಾಳೋ ಅಥವಾ ಬರಲ್ಲ ಅಂತಾಳೋ ನೋಡಬೇಕು, ಇವ್ರು ಹೋದ್ರೆ ತಿಳಿಯುತ್ತೆ ಅಲ್ವಾ, ಹೋಗಲಿ ಬಿಡು, ನೀನು ಮಾತ್ರ ನಡೆದ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೋವು ಪಡಬೇಡ ಚಂದು, ನಾನು ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಆರ್ಯ ತಕ್ಷಣವೇ ತನ್ನ ರೂಮ್ಗೆ ಹೋಗಿ ನಿತ್ಯಾಳಿಗೆ ಕಾಲ್ ಮಾಡ್ದ. ಆ ದಿನ ನಿತ್ಯ ಆಫೀಸ್ನಲ್ಲಿದ್ದಿದ್ದರಿಂದ ಹಲೋ ಅಣ್ಣ ಹೇಳಿ ಅಂದ್ಲು ಫೋನ್ ಎತ್ತಿ. ಎಲ್ಲಿದೆಯಮ್ಮ ಅಂತ ಕೇಳಿದ ಆರ್ಯ. ಆಫೀಸ್ನಲ್ಲಿದ್ದೀನಿ ಅಣ್ಣ. ಸರಿ ಅಂತ ಕಾಲ್ ಕಟ್ ಮಾಡಿ ಅನ್ವಿತಾ ಫೋನ್ ಕಾಲ್ ಮಾಡಬೇಕಾ ಬೇಡವಾ ಅಂತ ಯೋಚಿಸ್ದೆ ಅನ್ವಿತಾಗೆ ವಿಡಿಯೋ ಕಾಲ್ ಮಾಡ್ದ ಆರ್ಯ. ಅನ್ವಿತಾ ಮಗುವನ್ನು ಎತ್ಕೊಂಡು ಹಾಸಿಗೆ ಮೇಲೆ ಕೂತಿರ್ತಾಳೆ. ಮೊಬೈಲ್ ಸದಿಗೆ ಫೋನ್ ನೋಡಿ ನಿತ್ಯ ಇರ್ಬೋದು ಅಂದ್ಕೊಳ್ತಾಳೆ. ಆದರೆ ಹೊಸ ನಂಬರ್ ಆಗಿದ್ದರಿಂದ ಯಾರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ ನನಗೆ ಅಂದ್ಕೊಂಡಿತ್ತಬೇಕಾ ಬೇಡವಾ ಅಂತ ಯೋಚಿಸ್ಲೇ ಎತ್ತಾಳೆ. ಅವಳು ಫೋನ್ ಎತ್ತಾ ಇದ್ದಂತೆ ಕ್ಯಾಮ್ರಾದಲ್ಲಿ ಆರ್ಯ ಕಾಣಿಸ್ತಿದ್ದಂತೆ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡಿದ್ಲು. ಆರ್ಯ ಕೂಡ ಹೆಂಡತಿಯನ್ನು ಮುದ್ದಾಗಿ ನೋಡ್ತಾ, ನನ್ನ ತಂಗಿಗಾಗಿ ನಿನ್ನ ಜೀವನವನ್ನೇ ಬಿಟ್ಕೊಡ್ಬೇಕು ಅಂದ್ಕೊಂಡ್ಯಾ, ಆದರೆ ಒಂದೇ ಒಂದು ಮಾತು ಇವೆಲ್ಲವನ್ನು ನನ್ನ ಹತ್ರ ಹೇಳಿದರೆ ನಮ್ಮ ಮಧ್ಯೆ ಇಷ್ಟು ದೂರ ಬರೋದಕ್ಕೆ ಬಿಡ್ತಿರ್ಲಿಲ್ಲ ಅಲ್ವಾ ನಾನು ಅಂದ್ಕೊಳ್ತಾ, ನಾನು ನಿನ್ನ ಮುಖ ನೋಡೋದಕ್ಕೆ ಕಾಲ್ ಮಾಡಿಲ್ಲ, ನನ್ನ ಮಗನ್ನ ತೋರಿಸು
ಅಂತ ಆರ್ಯ ಗಂಭೀರ ಧ್ವನಿಯಲ್ಲಿ. ಆ ಮಾತಿಗೆ ಅನ್ವಿತಾ ಮುನಿಸಿನಿಂದ ಫೋನ್ ತೆಗೆದು ಮಗುವಿನ ಮುಂದೆ ಹಿಡಿದ್ಲು. ಅವಳು ಚೆನ್ನಾಗಿ 2 ಕೈಗಳನ್ನ ಬಾಯಲ್ಲಿ ಹಾಕ್ಕೊಂಡು ಚೀಪುತ್ತಾ ಸುರಿಸುತ್ತಾ ಫೋನನ್ನೇ ತನ್ನ ಪುಟ್ಟ ಕಣ್ಣುಗಳಿಂದ ದಿಟ್ಟಿಸಿ ನೋಡ್ತಿದ್ದ. ಮಗುವನ್ನು ಫೋನಲ್ಲಿ ಕಾಣಿಸ್ತಿರೋ ತನ್ನ ಮಗನನ್ನೇ ದೊಡ್ಡ ದೊಡ್ಡ ಕಣ್ಣುಗಳಿಂದ ನೋಡ್ತಾ ಇದ್ದಾನ ಆರ್ಯ. ಅದನ್ನು ನೋಡಿ ಆರ್ಯ ಸಣ್ಣದಾಗಿ ನಗ್ತಾ, ಬಂಗಾರ ಏನು ಮಾಡ್ತಿದ್ಯಪ್ಪ ಅಂತ ಅವನ ಜೊತೆ ಅರ್ಧ ಗಂಟೆ ಕಾಲ ಹರಟೆ ಹೊಡಿತಿದ್ದರೆ ಫೋನ್ ಮಗುವಿನ ಮುಂದೆ ಹಿಡಿಯಲು ನಾನಾ ಕಷ್ಟಪಡ್ತಿರ್ತಾಳೆ ಅನ್ವಿತಾ. ಆದರೆ ಇಲ್ಲಿ ಅನ್ವಿತಾಗೆ ತಿಳಿದ ವಿಷಯ ಏನಂದರೆ, ತಾನು ಮಗುವನ್ನು ತೋರಿಸ್ತಿದ್ದೀನಿ ಅಂದ್ಕೊಳ್ತಾಳೆ, ಆದರೆ ಅಲ್ಲಿ ಆರ್ಯನಿಗೆ ಏನೇನೋ ಕಾಣಿಸ್ತಿದೆ ಅಂತ ಅವಳಿಗೆ ತಿಳಿತಿಲ್ಲ. ಅದನ್ನು ನೋಡಿದ ಆರ್ಯ ಗುಟುಕ್ ನುಗ್ಗುತ್ತಾ, ಮಗು ಜಾಗ್ರತೆ ಅನ್ವಿ ಅಂತ ಕಾಲ್ ಕಟ್ ಮಾಡಿ ನೀರು ಕುಡಿದು ಅನ್ವಿತಾಳ ನೆನಪುಗಳೊಂದಿಗೆ ಮಲಗ್ದ. ಬೆಳಿಗ್ಗೆ ಎದ್ದ ಕೂಡಲೇ ಸುಲೋಚನಾ ಅವ್ರ ಮೊಮ್ಮಗನನ್ನು ನೋಡಬೇಕು ಅಂತ ಆತುರದಲ್ಲಿ ಕನಿಷ್ಠ ಆರ್ಯನಿಗೆ ಚಂದ್ರಿಕಾಗೆ ಉಪಹಾರ ಕೂಡ ಬಡಿಸ್ದೆ ಶಂಕರ್ ಅವರನ್ನ ತರಾತುರಿ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಹೈದರಾಬಾದಿಗೆ ಹೊರಡ್ತಾರೆ. ಅವರ ಅಮ್ಮ ಅಪ್ಪನ ಹಡಬಡಿಕೆ ನೋಡಿ ಆರ್ಯ ನಕ್ಕು ತಂಗಿಗೆ ಮತ್ತು ತನಗೆ ಹೊರಗಿನಿಂದಲೇ ಊಟ ತರಿಸ್ಕೊಳ್ತಾನೆ. ಇಲ್ಲಿ ಚಂದ್ರಿಕಾಗಿ ಕೂಡ ಸೋದರಳಿಯ ಯಾವಾಗ ಮನೆಗೆ ಬರ್ತಾನೋ, ಅವನನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಿರ್ತಾಳೆ. ಆರ್ಯನಿಗೆ ಸ್ವಲ್ಪ ಆತಂಕವಾಗಿರುತ್ತೆ ತನ್ನ ಮನಸ್ಸಿನಲ್ಲಿ. ನಿಜಕ್ಕೂ ಅನ್ವಿತಾ ಅವನ ಅಮ್ಮ ಅಪ್ಪನ ಜೊತೆ ಬರ್ತಾಳೋ ಇಲ್ವೋ ಅಥವಾ ಏನು ಮಾಡ್ತಾಳೋ ಅಂತ. ಕನಿಷ್ಠ ಇಷ್ಟು ದಿನ ಈ ವಿಷಯ ತಿಳ್ಕೊಳ್ಳುತ್ತಿದ್ದಕ್ಕೆ ಅವನ ಮೇಲೆ ಅವನಿಗೆ ತುಂಬ ಕೋಪ ಬರುತ್ತಿದೆ. ನಿಜಕ್ಕೂ ಹಾಗೆ ಹೇಗೆ ತಿಳ್ಕೊಳ್ಳಲು ಸಾಧ್ಯ ಆರ್ಯನಿಗೆ? ಆದರೂ ಅವನ ತಂಗಿ ಗಂಡ ಅಂದರೆ ಅನ್ವಿತಾಗೆ ಅಣ್ಣನ ಸಮಾನ. ಹಾಗೆ ಒಬ್ಬ ತಂಗಿಯನ್ನು ಹಿಂಸಿಸ್ತಿದ್ದಾನೆ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ ಅಲ್ವಾ? ಜೊತೆಗೆ ಸಾಮ್ರಾಟ್ ಯಾವಾಗಲೂ ಇವರೆಲ್ಲರ ಮುಂದೆ ತುಂಬ ಒಳ್ಳೆಯವನಂತೆ ನಟಿಸ್ತಾ ಇದ್ದ. ಕೆಟ್ಟವನನ್ನಾದರೂ ಹಿಡಿಬಹುದು ಅಂತಾರೆ, ಆದರೆ ನಟಿಸುವವನ್ನ ನಿಜಕ್ಕೂ ಹಿಡಿಯೋದಕ್ಕಾಗಲ್ಲ ಅಂತಾರಲ್ವ. ಇವಾಗ ಸಾಮ್ರಾಟ್ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಕೆಲವು ಗಂಟೆಗಳ ಪ್ರಯಾಣದ ನಂತರ ಶಂಕರ್ ಮತ್ತು ಸುಲೋಚನಾ ಅವರು ನಿತ್ಯ ಅನ್ವಿತಾ ಇರ್ತಿರೋ ಮನೆ ಮುಂದೆ ಕಾರ್ನಿಂದ ಇಳಿದ್ರು. ಮೊಮ್ಮಗನನ್ನು ನೋಡ್ತೀನಿ ಎಂಬ ಸಂತೋಷ ಸುಲೋಚನಾ ಅವರಲ್ಲಿ ಎದ್ದು ಕಾಣ್ತಿದ್ರೆ ಶಂಕರ್ ಅವರು ಅದನ್ನು ನೋಡಿ ಸಣ್ಣದಾಗಿ ನಕ್ಕು ಹೆಂಡತಿಯನ್ನು ಕರ್ಕೊಂಡು ಆ ಮನೆಯ ಒಳಗೆ ಹೆಜ್ಜೆ ಇಟ್ಟರು. ನಿತ್ಯ ಆ ದಿನ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಇರ್ತಾಳೆ. ಆರ್ಯ ಈಗಾಗಲೇ ನಿತ್ಯಕ್ಕೆ ಫೋನ್ ಮಾಡಿ ಅಲ್ಲಿಗೆ ತನ್ನ ಅಮ್ಮ ಅಪ್ಪ ಬರೋ ವಿಷಯ ಹೇಳಿದ್ರಿಂದ ಅವರು ಬರೋದನ್ನು ನೋಡಿದ ನಿತ್ಯ, ನಮಸ್ತೆ ದೊಡ್ಡಪ್ಪ, ಚೆನ್ನಾಗಿದ್ದೀರಾ ದೊಡ್ಡಮ್ಮ ಅಂತ ಶಂಕರ್ ಸುಲೋಚನಾ ಅವ್ರನ್ನ ವಿಚಾರಿಸಿ ಅವ್ರನ್ನ ಕರ್ಕೊಬಂದು ಸೋಫಾದಲ್ಲಿ ಕೂರಿಸಿ ನೀರು ನೀಡ್ತಾಳೆ. ಸುಲೋಚನಾ ಶಂಕರ್ ಅವರು ನೀರು ಕುಡಿದು ಗ್ಲಾಸ್ ಪಕ್ಕಕ್ಕಿಟ್ಟು, ಅನ್ವಿತಾ ಎಲ್ಲಿದ್ದಾಳಮ್ಮ ಅಂತ ಕೇಳಿದ್ರು. 1 ನಿಮಿಷ ಅಮ್ಮ, ನಾನು ಕರಿತೀನಿ ಅಂತ ನಿತ್ಯ ಹಾಲ್ನಿಂದಲೇ ಅನ್ವಿತಾ ಒಂದ್ಸಲ ಮಗುವನ್ನು ಎತ್ಕೊಂಡು ಬಾ ಅಂತ ಕರೆದ್ಲು. ಹಾಂ ಬರ್ತಾಯಿದ್ದೀನಿ ನಿತ್ಯ ಅಂತ ಆಗಲೇ ಮಗನಿಗೆ ಸರಾಂಟಿ ಸ್ನಾನ ಮಾಡಿಸಿದ್ರಿಂದ ಅವನ ಚೆನ್ನಾಗಿ ತಯಾರಿಸಿ ಹಾಲು ಕರೆ ತರ್ತಾ ಅಲ್ಲಿರೋ ಅತ್ತೆ ಮಾವನನ್ನ ನೋಡಿ ಗಾಬರಿ ಆಗ್ತಾಳೆ ಅನ್ವಿತಾ. ಮೊಮ್ಮಗನನ್ನು ನೋಡಿ ಇನ್ನೂ ತಡೆಯಲಾಗದೆ ಸುಲೋಚನಾ ಅವರೇ ಅನ್ವಿತಾ ಎದುರು ಹೋಗಿ ಅವಳ ಕೈಯಲ್ಲಿದ್ದ ಮೊಮ್ಮಗನನ್ನು ಎತ್ಕೊಂಡು ಅವನ ಮೈಯನ್ನೆಲ್ಲ ಮುತ್ತಿನಿಂದ ತುಂಬಿಸಿ, ನನ್ನ ಬಂಗಾರ, ನನ್ನ ಮರಿ ಎಷ್ಟು ಚೆನ್ನಾಗಿದ್ದಾನಪ್ಪ ನನ್ನ ಮೊಮ್ಮಗ ನೋಡಿ ಅಂತ ಗಂಡನಿಗೆ ತೋರಿಸ್ತಾರೆ ಆ ಮಗುವನ್ನು. ಮೊದಲ ಬಾರಿ ನೋಡಿದಾಗಲೇ ಅಚ್ಚು ಇವನು ಆರ್ಯನ ಹಾಗೆ ಇದ್ದಾನೆ ಅಂದ್ಕೊಂಡೆ ಶಂಕರ್ ಅವರು. ಇವಾಗ ಅವನನ್ನು ತಮ್ಮ ಕೈಗಳಿಗೆ ಎತ್ಕೊಂಡು ಅವರು ಕೂಡ ಸಂತೋಷವಾಗಿ ಮೊಮ್ಮಗನನ್ನು ನೋಡ್ತಾ ಇರ್ತಾರೆ. 1 ತಿಂಗಳು ತುಂಬಿದ್ರಿಂದ ಅವನು ಚೆನ್ನಾಗಿ ಕಾಲು ಕೈ ಅತ್ತ ಇತ್ತ ಆಡಿಸ್ತಾ ಆಟ ಆಡ್ತಿದ್ರೆ ಅವನ ಜೊತೆ ಏನೇನೋ ಮಾತುಗಳನ್ನ ಹೇಳ್ತಾ ಸಂತೋಷಪಟ್ಟು ಹೋಗ್ತಿರ್ತಾರೆ ಅಜ್ಜಿ ತಾತ. ಅವರನ್ನು ಅಲ್ಲಿ ನೋಡ್ತಿದ್ದಂತೆ ಅನ್ವಿತಾಗೆ ಸ್ವಲ್ಪ ಭಯ ಶುರುವಾಯಿತು. ನಿಜಕ್ಕೂ ಇವ್ರು ಯಾಕೆ ಬಂದಿದ್ದಾರೆ ಅಂದ್ಕೊಳ್ತಾ ಒಂದು ಅರ್ಧ ಗಂಟೆ ಕಾಲ ಮೊಮ್ಮಗನನ್ನು ನೋಡ್ಕೊಂಡ ಮೇಲೆ ಅವನ ಜೊತೆ ಆಟ ಆಡಿದ ಮೇಲೆ ಮಗುವನ್ನು ನಿತ್ಯಾಳ ಕೈಗೆ ನೀಡಿ, ಅಮ್ಮ ಅನ್ವಿತಾ ನಿನ್ನ ಜೊತೆ ಮಾತಾಡಬೇಕು, ಹೀಗೆ ಬಂದು ಕೂತ್ಕೋ ಅಂತ ಅಂದರು ಸುಲೋಚನಾ ಅವರು. ಅನ್ವಿತಾ ಏನೂ ಮಾತಾಡದೆ ಬಂದು ಸುಮ್ಮನೆ ಕೂತ್ಕೊಳ್ತಾಳೆ. ಸುಲೋಚನಾ ಅವರು ಇಲ್ಲಿ ನೇರವಾಗಿ ವಿಷಯಕ್ಕೆ ಬಂದು, ಅಮ್ಮ ಅನ್ವಿತಾ, ನಿನ್ನನ್ನು ನನ್ನ ಮೊಮ್ಮಗನನ್ನು ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಮ್ಮ ಅಂತ ಹೇಳಿದ್ರು. ಆದರೆ ನಾನು ಬರೋದಕ್ಕೆ ಇಷ್ಟಪಡ್ತಿಲ್ಲ ಅಂದ್ಲು ಅನ್ವಿತಾ. ಕಾರಣ ತಿಳ್ಕೊಳ್ಬಹುದಾ ನಾವು ಅಂತ ಕೇಳಿದ್ರು ಅವರು. ಅನ್ವಿತಾ ಕಣ್ಣೀರಿನೊಂದಿಗೆ ನನ್ನ ಕಾರಣಗಳು ನನಗಿವೆ ಅಂದ್ಲು ತಲೆ ತಗ್ಗಿಸ್ಕೊಂಡು ಅವ್ರ ಮುಖ ನೋಡಿದೆ. ಇನ್ನು ಸುಲೋಚನಾ ಅವರಿಗೆ ಬೇಸರ ಅನಿಸಿ ಅವರು ಹೋಗಿ ಅನ್ವಿತಾ ಪಕ್ಕದಲ್ಲಿ ಕೂತು ಅನ್ವಿತಾಳ ಮುಖವನ್ನು ಮೇಲೆತ್ತಿ ಅವಳ ಕಣ್ಣಿಂದ ಸುರಿತಿರೋ ನೀರನ್ನು ಒರೆಸಿ, ಇನ್ನು ಎಷ್ಟು ದಿನ ಈ ನೋವನ್ನು ನಿನ್ನಲ್ಲೇ ನೀನು ಹೊರ್ತೀಯಾ? ನನ್ನ ಮಗಳಿಗಾಗಿ ನಿನ್ನ ಜೀವನವನ್ನೇ ಪಣಕ್ಕಿಡ್ತೀಯಾ ಅಂದರು ಅವರ ನೋವಿನಿಂದ. ಆ ಮಾತಿಗೆ ಗಾಬರಿಯಿಂದ ನೋಡ್ತಾಳೆ ಅನ್ವಿತಾ ಸುಲೋಚನಾ ಅವರ ಕಡೆ. ನಮಗೆಲ್ಲವೂ ತಿಳಿದು ಹೋಗಿದೆ. ನೀನು ಇಷ್ಟು ದಿನ ಹೇಳಿದ ಮುಚ್ಚಿಟ್ಟಿದ್ದ ಸತ್ಯಗಳೆಲ್ಲವೂ ನಮಗೆ ತಿಳಿದು ಹೋಗಿವೆ. ಚಂದ್ರಿಕಾ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳ ಗಂಡನಿಗೆ ಡಿವೋರ್ಸ್ ನೀಡಿ ಅಂತ ಹೇಳಿದ್ರು ಸುಲೋಚನಾ. ಅನ್ವಿತಾಗ ಆ ಮಾತು ಕೇಳಿದ ಕೂಡಲೇ, ಚಂದು ಇವಾಗ ಚೆನ್ನಾಗಿದ್ದಾಳಲ್ವಾ ಅತ್ತೆಯವರೇ ಅಂತ ಕೇಳಿದ್ಲು ಗಾಬರಿಯಿಂದ.
ಯಾಕಂದರೆ ಸಾಮ್ರಾಟ್ನ ಕ್ರೂರತನ ತಿಳಿದಿರೋ ಮಗಳವಳು. ಅತ್ತೆ ಮಾತನ್ನು ಕೇಳಿದ ಅನ್ವಿತಾ ಇವಾಗ ಚಂದು ಚೆನ್ನಾಗಿದ್ದಾಳಲ್ವ ಅಂತ ಗಾಬರಿಯಿಂದ ಕೇಳಿದ್ಲು. ಯಾಕಂದರೆ ಅವನ ಕ್ರೂರತನ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತಲ್ಲ. ಹ್ಞೂ ಚೆನ್ನಾಗಿದ್ದಾಳೆ ಅಂದರೆ ಪ್ರಾಣದೊಂದಿಗಿದ್ದಾಳೆ, ಅದು ಸಾಕು ಅನ್ವಿತಾ ನಮಗೆ. ನಿಜಕ್ಕೂ ಅವನು ಮನುಷ್ಯನಲ್ಲ ಮೃಗ. ನನ್ನ ಮಗಳನ್ನು ಎಷ್ಟು ಕಾಡಿದ್ದಾನೆ ಅಂತ ಸುಲೋಚನಾ ಅವರು ಅಳುತ್ತಾ ಇದ್ದರೆ, ಸುಲೋಚನಾ ಅವೆಲ್ಲವನ್ನು ಈಗ ಹುಡುಗಿಗೆ ಹೇಳಿ ನೋವುಪಡಿಸ್ತಿದೆಯಾ? ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ, ಮೊದಲು ಅದರ ಬಗ್ಗೆ ಮಾತಾಡು ಅಂತ ಶಂಕರ್ ಅವರು ಹೇಳಿದ ಮೇಲೆ ಸುಲೋಚನಾ ಅವರು ತಮ್ಮ ಸೀರೆಯ ಸೆರಗಿನಿಂದ ತಮ್ಮ ಕಣ್ಣೀರನ್ನು ಒರೆಸ್ಕೊಂಡು, ಈಗಲಾದರೂ ಆರ್ಯನ ಹತ್ರ ಬಾ ಅನ್ವಿತಾ. ನೀನು ನನ್ನ ಒಬ್ಬ ಮಗಳಿಗಾಗಿ ನನ್ನ ಇನ್ನೊಬ್ಬ ಮಗನಿಗೆ ನಿನ್ನ ಗಂಡನಿಂದ ದೂರ ಆದೆ. ಇನ್ನು ಚಂದುವೆ ಅವನ ಹತ್ರ ಇಲ್ಲದಿರುವಾಗ ನೀನಿನ್ನು ಯಾರನ್ನು ಏನು ಮಾಡ್ತಾನೆ ಅಂತ ಹೆದರ್ತಿದೆಯಾ ತಾಯಿ? ಇವನನ್ನು ನಮ್ಮೆಲ್ಲರಿಗೂ ದೂರ ಆಗಿ ಬೆಳೆಸ್ತೀಯ ಹೇಳು ಅಂತ ಮಗುವನ್ನು ತೋರಿಸ್ತಾ ಹೇಳಿದ್ರು ಸುಲೋಚನಾ. ಆದರೂ ಅನ್ವಿತಾ ಏನು ಮಾತಾಡ್ತಿದ್ದ ಕಾರಣ ಅನ್ವಿತಾಳ ಕೈಗಳನ್ನ ಅವರು ತಮ್ಮ ಕೈಗಳಿಗೆ ಪಡೆದು, ಆರ್ಯನ ಪರವಾಗಿ ನಾವು ಕ್ಷಮೆ ಕೇಳ್ತಿದ್ದೀವಿ ತಾಯಿ. ಅವನು ನಿನ್ನ ವಿಷಯದಲ್ಲಿ ತುಂಬ ಅವಸರ ಮಾಡ್ದ, ಅದಕ್ಕೆ ಈಗ ನನ್ನ ಮೊಮ್ಮಗ ಬಂದಿದ್ದಾನೆ ಎಂಬ ವಿಷಯ ನನಗೆ ಅರ್ಥ ಆಯಿತು. ಆದರೆ ನೀನು ಎಲ್ಲಿ ಅವನಿಗೆ ದೂರ ಆಗ್ತೀಯೋ ಎಂಬ ನೋವಿನಿಂದ ಹಾಗೆ ಮಾಡಿದ್ದಾನೆ. ಮಗಳೇ, ಅವನ ಪರವಾಗಿ ಕ್ಷಮೆಯನ್ನು ನಾನು ಕೇಳಿದ್ದೀನಿ, ನಮ್ಮನ್ನು ಕ್ಷಮಿಸು ತಾಯಿ ಅಂದರು ಸುಲೋಚನಾ ಅವರು. ಅಯ್ಯೋ ಅತ್ತೆ, ನೀವು ನನ್ನನ್ನು ಕ್ಷಮೆ ಕೇಳೋದೇನು? ಪ್ಲೀಸ್ ಅತ್ತೆ, ನೀವು ಹಾಗೆ ಅಂದು ನನ್ನನ್ನು ಇನ್ನೂ ನೋವು ಪಡಿಸ್ಬೇಡಿ. ಈಗಾಗಲೇ ಅವನನ್ನು ನಿಮ್ಮೆಲ್ಲರಿಗೂ ದೂರ ಮಾಡಿದ್ದೀನಿ ಎಂಬ ನೋವು ನನಗೂ ತುಂಬ ಇದೆ. ಹಾಗೆ ಆರ್ಯನನ್ನು ದೂರ ಮಾಡ್ಕೊಂಡಿದ್ದೀನಿ ಎಂಬ ಅಪರಾಧ ಪ್ರಜ್ಞೆ ಕೂಡ ಇದೆ. ಆದರೆ ನನ್ನ ಸಂತೋಷಕ್ಕಾಗಿ ಇನ್ನೊಬ್ಬರು ಪ್ರಾಣ ತೆಗೆಯೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಇಷ್ಟು ದಿನ ಆರ್ಯನಿಗೆ ದೂರ ಆಗಿದ್ದೆ ನಾನು. ಅವನು ಚಂದು ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗುವನ್ನು ಕೂಡ ಕೊಂದಿದ್ದಾನೆ ಅತ್ತೆ. ಅವನು ಮನುಷ್ಯನಲ್ಲ. ಅದಕ್ಕೆ ಎಲ್ಲಿ ಚಂದುಗೆ ಅಥವಾ ನಿಮಗಾಗಲಿ ತೊಂದರೆ ಕೊಡ್ತಾನೋ ಅಂದ್ಕೊಂಡು ಈ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಆದರೆ ನಿಜವಾಗಿಯೂ ನಾನು ಆರ್ಯನಿಗೆ ದೂರ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅತ್ತೆ. ಆರ್ಯನಿಂದ ದೂರ ಆದ ದಿನದಿಂದ ಇಂದಿನವರೆಗೂ ನಾನು ಎಷ್ಟು ನರಕ ಅನುಭವಿಸ್ತಿದ್ದೀನಿ ನನಗೆ ಗೊತ್ತು ಅತ್ತೆ ಅಂತ ಅನ್ವಿತಾ ಅದೆಲ್ಲವನ್ನು ನೆನೆದು ಅಳುತ್ತಾ ಇರ್ತಾಳೆ. ಸುಮ್ಮನಿರು ತಾಯಿ, ಈಗಲಾದರೂ ನೀನು ಆರ್ಯನಿಗೆ ಹತ್ತಿರವಾಗುವ ಅವಕಾಶ ಬಂದಿದೆ ಮಗಳೇ. ಬೇಡ ಅಂದೆ ನಮ್ಮ ಮನೆಗೆ ಹೋಗೋಣ ಬಾ ಅಮ್ಮ, ನಮ್ಮ ಮಾತನ್ನು ಬೇಡ ಅನ್ನಲಾರೆ ಅಲ್ವಾ ಅಂತ ಅನ್ವಿತಾಳ ಕೆನ್ನೆ ಮೇಲೆ ಕೈ ಇಟ್ಟು ಕೇಳಿದ್ರು ಸುಲೋಚನಾ ಅವರು. ನೀನು ದೂರಾದ ದಿನದಿಂದ ಇಂದಿನವರೆಗೂ ಅವನ ಮುಖದಲ್ಲಿ ನಿಜವಾದ ನಗು ನೋಡಿಲ್ಲ ತಾಯಿ. ಹುಚ್ಚನಂತ ಆಗಿದ್ದಾನೆ ಅನ್ವಿತಾ ನನ್ನ ಮಗ. ನೀನವನ್ನ ಮದುವೆಯಾಗಿ ಹಾಕ್ಬಿಟ್ಟು ಹೊರಟೋದ್ರೆ ಎಲ್ಲಿ ನನ್ನ ಮಗ ನನಗೆ ಸಿಗ್ದಂತ ಹೋಗ್ತಾನೋ ಅಂತ ದಿನವೂ ಬಿಕ್ಕಿ ಬಿಕ್ಕಿ ಅಳ್ತಿದ್ದೆ ಇವರಿಗೆ ತಿಳಿಯದಂತೆ. ಏನೋ ಬದುಕ್ತಿದ್ದಾನೆ ಅಂದರೆ ಬದುಕ್ತಿದ್ದಾನೆ ತಾಯಿ, ನಿನ್ನನ್ನು ದೂರ ಮಾಡಿಕೊಂಡು. ಆದರೆ ಅವನು ಪ್ರಾಣ ಯಾವತ್ತೂ ನಿನ್ನ ಹತ್ರವೇ ಇತ್ತು. ನೀನು ಎಷ್ಟು ಮಾತುಗಳನ್ನ ಆಡಿ ಅವನನ್ನು ನೋವು ಪಡಿಸಿದ್ರು ಕೂಡ ನೀನಂದರೆ ಅವನಿಗೆ ಪ್ರಾಣ ಕಣಮ್ಮ. ನಿನ್ನನ್ನು ಅವನಿಷ್ಟು ಪ್ರೀತಿಸಿದ್ದಾನೆ ಅಂತ ನಿಂಗೆ ತಿಳಿಯಲ್ವಾ? ನೀವು ಪ್ರೀತಿಸಿದ ದಿನಗಳನ್ನ ಆಗಲೇ ಮರೆತು ಹೋದ್ಯಾ ಅಂದರು ಸುಲೋಚನಾ. ಅವರು ಪ್ರೀತಿಸಿದ ದಿನಗಳು ನೆನಪಾಗ್ತಿದ್ದಂತೆ ಅನ್ವಿತಾಗೆ ಸಂತೋಷ ಮತ್ತು ನೋವು ಒಟ್ಟಿಗೆ ಬಂದವು. ಆ ದಿನಗಳು ಎಷ್ಟು ಚೆನ್ನಾಗಿದ್ವು. ಒಬ್ರಿಗೊಬ್ರು ಅಂದರೆ ಅದೆಷ್ಟಿಷ್ಟ. ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಕ್ಕಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವರಿಬ್ಬರ ಮಧ್ಯೆ ಇಷ್ಟು ವರ್ಷಗಳು ದೂರ ಬಂದಿದೆ. ಅದನ್ನು ನೆನೆದು ಅನ್ವಿತಾ ಅಳುತ್ತಿದ್ರೆ, ಇನ್ಯಾವುದೇ ನೋವು ಅಳು ಬೇಡವಮ್ಮ, ನಮ್ಮ ಮನೆಗೆ ಹೊರಟು ಹೋಗೋಣ ಬಾ ಅನ್ವಿತಾ ಅಂತ ಸುಲೋಚನಾ ಅವರು ಕೇಳುವಷ್ಟರಲ್ಲಿ, ಹೌದು ಮಗಳೇ, ಇನ್ನು ಮುಂದೆ ನಿಮ್ಮ ಮಧ್ಯೆ ಇಂಥ ದೂರಗಳು ಬೇಡ ತಾಯಿ. ಅವನಿಗೆ ತಂದೆ ಪ್ರೀತಿಯನ್ನು ದೂರ ಮಾಡಿಬಿಡ ಅನ್ವಿತಾ ಅಂದರು ಶಂಕರ್ ಅವರು. ಅತ್ತೆ ಮಾವನ ಮಾತುಗಳನ್ನ ಕೇಳಿದ ನಂತರ ಹೋಗೋಣ ಅತ್ತೆ ಅಂದ್ಲು ಅನ್ವಿತಾ. ಆ ಮಾತು ಕೇಳ್ತಿದ್ದಂತೆ ಶಂಕರ್, ಸುಲೋಚನಾ ಮತ್ತು ನಿತ್ಯ ಮುಖದಲ್ಲಿ ಆನಂದ ಹರಳಿತು. ಮತ್ತು ಅನ್ವಿತಾ ಆರ್ಯ ಒಂದಾಗ್ತಿದ್ದಾರೆ ಅಂತ ತಿಳಿದು ಅವರಿಗೆ ನಿಜವಾಗಿಯೂ ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ತಾಯಿ, ನೀವಿಬ್ಬರು ಮತ್ತೆ ಜೊತೆಯಾಗಿ ಸಂತೋಷವಾಗಿರೋದನ್ನು ನೋಡೋದೇ ನಮಗೆ ದೊಡ್ಡ ಆಸೆ ಮಗಳೇ. ಹೋಗಿ ತಯಾರಾಗು, ನಮ್ಮ ಊರಿಗೆ ಓಡೋಣ ಅಂತ ಸುಲೋಚನಾ ಅವರು ಹೇಳುವಷ್ಟರಲ್ಲಿ ಅನ್ವಿತಾ ಎದ್ದು ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ತಯಾರಾಗ್ತಾ ತನ್ನ ಮತ್ತು ಮಗುವಿನ ಬಟ್ಟೆಗಳನ್ನೆಲ್ಲ ಬ್ಯಾಗ್ನಲ್ಲಿ ಜೋಡಿಸ್ತಿರ್ತಾಳೆ. ಯಾಕಂದರೆ ಇನ್ನು ಮಗುವಿಗೆ ಎಲ್ಲ ಸಂಬಂಧಗಳನ್ನ ದೂರ ಮಾಡಬೇಕು ಅಂದ್ಕೊಳ್ತಿಲ್ಲ. ಈಗಾಗಲೇ ತಾನು ಒಬ್ಬಂಟಿಯಾಗಿ ಎಷ್ಟು ನೋವು ಅನುಭವಿಸ್ತಿದ್ದೀನಿ ಅಂತ ಅವಳಿಗೆ ಗೊತ್ತು. ನಿತ್ಯ ಕೂಡ ಅನ್ವಿತಾಳ ರೂಮಿಗೆ ಬಂದು ಅನ್ವಿತಾಗೆ ಪ್ಯಾಕಿಂಗ್ನಲ್ಲಿ ಸಹಾಯ ಮಾಡಿ, ಈಗಲಾದರೂ ಅಣ್ಣನ ಜೊತೆ ಸಂತೋಷವಾಗಿರಮ್ಮ. ಈ ದಿನದೊಂದಿಗೆ ನಿನ್ನ ನೋವುಗಳೆಲ್ಲ ತೀರಿ ಹೋಗಲಿ ಅಂತ ಹಾರೈಸ್ತಿದ್ದೀನಿ. ಇನ್ನು ಮುಂದೆ ಅಣ್ಣನ ಜೊತೆ ಸೇರಿ ಹೊಸ ಜೀವನ ಆರಂಭಿಸು, ಓಕೆನಾ ಅಂತ ಅನ್ವಿತಾಳನ್ನು ಒಪ್ಕೊಂಡು ಹೇಳಿದ್ಲು ನಿತ್ಯ. ಹ್ಞೂ ಅಂದ್ಲು ಅನ್ವಿತಾ. ಒಳ್ಳೆಯದು, ಈಗ ನಮ್ಮ ಒಳ್ಳೆಯ ಅನ್ವಿತಾ ಅನ್ನಿಸ್ಕೊಂಡಿದ್ಯಾ? ಶೀಘ್ರದಲ್ಲೇ ಮಗುವಿಗೆ ತಂಗಿಯನ್ನು ಕೊಡೋ ಸುದ್ದಿ ಹೇಳಬೇಕು, ಅರ್ಥ ಆಯ್ತಾ ಅಂತ ನಿತ್ಯ ತಮಾಷೆ ಮಾಡಿದ್ಲು. ನಿತ್ಯಾಳಿಗೆ ನಾಲ್ಕೇಟು ಹಾಕಿ, ಛೀ ಹೋಗೆ, ಅವನಿವಾಗ ನಾನು ಅಲ್ಲಿಗೆ ಹೋದರೆ ನನ್ನನ್ನು ಹೇಗೆ ಆಡ್ಕೊಳ್ತಾನೋ ಏನೋ ಅಂತ ನಾನು ಯೋಚಿಸ್ತಿದ್ರೆ ನೀನೇನೇನೋ ಮಾತಾಡ್ತಿದ್ಯಾ ಅಂದ್ಲು ಅನ್ವಿತಾ ಭಯದಿಂದ.
ಓಯ್ ನಿನ್ನ ಥರ ನಮ್ಮ ಅಣ್ಣ ಏನು ರಾಕ್ಷಸ ಅಲ್ಲ ಬಿಡೇ, ನಿನ್ನನ್ನೇನು ಹಿಂಸೆ ಮಾಡೋದಕ್ಕೆ ನೀನೇ ಮಾಡಿದೀಯಾ. ಇಷ್ಟು ದಿನ ನಮ್ಮ ಅಣ್ಣನನ್ನು ಹಿಂಸೆ ನೀನು ಮಾಡಿರೋದು. ಏನೂ ಅನ್ನಲ್ಲ ಬಿಡು, ಮಗು ಇದ್ದಾನಲ್ವ, ಸಂತೋಷವಾಗಿರು, ಯಾವುದೇ ಭಯ ಪಟ್ಕೊಳ್ಬೇಡ ಅಂತ ಅನ್ವಿತಾಳ ಲಗೇಜ್ ತಗೊಂಡು ಹಾಲಿಗೆ ಬಂದಳು ನಿತ್ಯ. ಅನ್ವಿತಾಳನ್ನು ನೋಡಿ ಹೊರಡೋಣವಾ ತಾಯಿ ಅಂದರು ಶಂಕರ್ ಅವರು. ಹಾಂ ಮಾವ ಹೊರಡೋಣ ಅಂತ ಅನ್ವಿತಾ ಸರಳ ಆಂಟಿ ಹತ್ರ ಹೋಗ್ತಾಳೆ. ನಿಮ್ಮನ್ನು ಆರ್ಯನೇ ನನ್ನ ಹತ್ರ ಕಳಿಸಿದ್ದು ಅಂತ ನನಗೆ ಅರ್ಥ ಆಯಿತು ಆಂಟಿ. ಇಷ್ಟು ದಿನ ನನ್ನನ್ನು ನನ್ನ ಮಗನನ್ನು ಇಷ್ಟು ಜಾಗೃತಿಯಾಗಿ ನೋಡ್ಕೊಂಡಿದ್ದಕ್ಕೆ ನಿಮ್ಗೆ ಎಷ್ಟು ಬಾರಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ಅಂತ ಅನ್ವಿತಾ ಸ್ವಲ್ಪ ಹಣ ತೆಗೆದು ಸರಳ ಆಂಟಿ ಕೈಲಿಟ್ಟು, ಏನು ಅಂದ್ಕೊಳ್ಬೇಡಿ ಆಂಟಿ, ಇದು ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಅಂದ್ಕೊಳ್ಳಿ. ನನ್ನ ಮಗನನ್ನು ಇಷ್ಟು ಜಾಗೃತಿಯಾಗಿ ನೋಡ್ಕೊಂಡಿದ್ದೀರಲ್ಲ, ತುಂಬ ಧನ್ಯವಾದ ಅಂತ ಹೇಳ್ತಾಳೆ. ಸರಳ ಸಣ್ಣದಾಗಿ ನಕ್ಕು, ಈಗಲಾದರೂ ಆರ್ಯವ್ರ ಜೊತೆ ಜಗಳನೆಲ್ಲ ಬಿಟ್ಟು ನೀವಿಬ್ಬರು ಚೆನ್ನಾಗಿರ್ಬೇಕಮ್ಮ, ನೀವಿಬ್ಬರು ಚೆನ್ನಾಗಿದ್ರೆ ಅದೇ ನಮಗೆ ಸಂತೋಷ ಅಂತ ಮಗುವನ್ನು ಎತ್ಕೊಂಡು ಮುತ್ತಿಟ್ಟು, ಮಗು ಜಾಗ್ರತೆ ಅಮ್ಮ ಅಂತ ಹೇಳಿ ಅನ್ವಿತಾ ಕೈ ಕೊಡ್ತರು ಸರಳ. ಹ್ಞೂ ಸರಿ ಆಂಟಿ, ಹೋಗಿ ಬರ್ತೀನಿ ಅಂತ ನಿತ್ಯ ಹತ್ರ ಬಂದು, ನೀನು ಕೂಡ ಊರಿಗೆ ಬರಬಹುದಲ್ವಾ, 2 ದಿನ ಇದ್ದು ಮತ್ತೆ ಇಲ್ಲಿಗೆ ಬರುವಿಯಂತೆ ಅಂದ್ಲು ಅನ್ವಿತಾ. ಇಲ್ಲ ಅಣ್ಣ ಕೂಡ ಇಲ್ಲಿ ಇಲ್ಲ, ವಿಜಯ್ಗೆ ಒಬ್ಬನಿಗೆ ಕಷ್ಟ ಆಗುತ್ತೆ, ಆಫೀಸ್ನಲ್ಲಿ ನಾನಿದ್ರೆ ಸ್ವಲ್ಪ ಅವ್ರಿಗೆ ಸಹಾಯ ಆಗುತ್ತೆ, ನೀನು ಮೊದಲು ಹೋಗು ಅಂತ ಹೇಳ್ತಾಳೆ ನಿತ್ಯ. ಓಕೆ ಥ್ಯಾಂಕ್ ಯು ಅಂತ ನಿತ್ಯಾಳನ್ನು ಗಟ್ಟಿಯಾಗಿ ಅಪ್ಕೊಂಡು ಕಣ್ಣೀರಿನೊಂದಿಗೆ ಬಾಯಿ ನಿತ್ಯ ಮತ್ತೆ ಸಿಗೋಣ ಅಂದ್ಲು. ನೀನು ಧನ್ಯವಾದ ನನಗೇನು ಬೇಡ, ನಾನು ನಮ್ಮ ಅಣ್ಣನಿಗಾಗಿ ನನ್ನ ಸೋದರಳಿಯನಿಗಾಗಿ ಮಾಡಿದ್ದೀನಿ ಇದೆಲ್ಲನ ಅಂತ ನಿತ್ಯ ಕೂಡ ಅನ್ವಿತಾಳನ್ನು ಅಪ್ಕೊಂಡು, ಜಾಗ್ರತೆ ಆಗೋಗು, ಅಲ್ಲಿಗೆ ಹೋದ್ಮೇಲೆ ಅಣ್ಣನ ಜೊತೆ ಜಗಳ ಆಡದೆ ಚೆನ್ನಾಗಿರು, ಅಣ್ಣನ ಜೊತೆ ಜಾಗ್ರತೆ ಅಂತ ಹೇಳಿ ಅನ್ವಿತಾಳನ್ನು ಕಾರ್ನಲ್ಲಿ ಕೂರಿಸಿದ ಮೇಲೆ ಮಗುವನ್ನು ಅವಳಿಗೆ ನೀಡ್ತಾಳೆ. ಡ್ರೈವರ್ ಕೂಡ ಬಂದಿದ್ದರಿಂದ ಮುಂದಿನ ಸೀಟ್ನಲ್ಲಿ ಶಂಕರ್ ಅವರು, ಹಿಂದೆ ಅನ್ವಿತಾ ಮತ್ತು ಸುಲೋಚನಾ ಅವರ ಮಗುವನ್ನು ಎತ್ಕೊಂಡು ಕೂತ್ಕೊಳ್ತಾರೆ. ಇನ್ನು ಹೈದರಾಬಾದ್ನಿಂದ ಹೊರಟು ಆರ್ಯನ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಇವರು ಊರಿಗೆ ತಲುಪುವಷ್ಟರಲ್ಲಿ ಸಂಜೆ ಆಗುತ್ತೆ. ಇಲ್ಲಿ ಆರ್ಯನಿಗೆ ಈಗಾಗಲೇ ನಿತ್ಯ ಕಾಲ್ ಮಾಡಿ ತಿಳಿಸಿರ್ತಾಳೆ ಅನ್ವಿತಾ ಮಗುವನ್ನು ಕರ್ಕೊಂಡು ಊರಿಗೆ ಬರ್ತಿರೋ ವಿಷಯವನ್ನು. ಅಲ್ಲಿಂದ ಆರ್ಯನ ಕಾಲು ನೆಲದ ಮೇಲೆ ನಿಲ್ತಿಲ್ಲ. ನಿಜವಾಗಿಯೂ ಬರ್ತಾಳೆ ಇವಳು ಅಂದ್ಕೊಳ್ತಾ ಅನ್ವಿತಾಳನ್ನ ಮಗುವನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದಾನೆ. ಚಂದು ಕೂಡ ಸುಲೋಚನಾ ಅವರು ಕಾಲ್ ಮಾಡಿ ಹೇಳಿರ್ತಾರೆ, ನಿಮ್ಮ ಅತ್ತಿಗೆಯನ್ನು ಸೋದರಳಿಯನ್ನ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ ಅನ್ನುವಷ್ಟರಲ್ಲಿ ಚಂದು ಕೂಡ ಹಾಲ್ನಲ್ಲಿಯೇ ಕೂತು ಅವ್ರಿಗೆ ಕಾಯ್ತಿರ್ತಾಳೆ. ಹೊರಗೆ ಕಾರ್ ಬಂದ ಸದ್ದಿಗೆ ಚಂದು ಹೊರಗೆ ಓಡಿದ್ರೆ ಸುಲೋಚನಾ ಅವರು ಗಬಗಬನೆ ಮನೆ ಒಳಗೆ ಬಂದು ಮೊಮ್ಮನೆಗೆ ಸೊಸೆಗೆ ದೃಷ್ಟಿ ತೆಗೆಯೋದಕ್ಕೆ ಆರತಿ ಮತ್ತು ಕೆಂಪು ನೀರು ಸಿದ್ಧಪಡಿಸಿ ಅನ್ವಿತಾಳನ್ನು ಹೊಸ್ತಿಲಲ್ಲಿ ನಿಲ್ಲಿಸಿ ಸೊಸೆ ಮತ್ತು ಮೊಮ್ಮಗನಿಗೆ ಸೇರಿಸಿ ದೃಷ್ಟಿ ತೆಗೆದು ಆರತಿ ಬೆಳಗ್ಗೆ ಅವರಿಬ್ಬರನ್ನ ಒಳಗೆ ಸ್ವಾಗತಿಸ್ತಾರೆ. ಮದುವೆ ಆದ ನಂತರವೂ ಆ ಮನೆ ಕಾಲಿಟ್ಟಿರಲಿಲ್ಲ ಅವಳು, ಆದರೆ ಇದೇ ಮೊದಲ ಬಾರಿ ಸೊಸೆಯಾಗಿ ಆ ಮನೆ ಕಾಲಿಡ್ತಿರೋದು. ಸಂತೋಷವಾಗಿ ಅಳುತ್ತಾ ತನ್ನ ಕಣ್ಣೀರಿನೊಂದಿಗೆ ಆ ಮನೆ ಕಾಲಿಡ್ತಾ ಅವನ ಕೋಣೆಯಿಂದ ಹೊರಗೆ ಬಂದ ಆರ್ಯನ ಕಡೆ ನೋಡ್ತಿರ್ತಾಳೆ ಅನ್ವಿತಾ. ಚಂದು ಅನ್ವಿತಾಳನ್ನು ನೋಡಿ ಅಳುತ್ತಾ ಹೋಗಿ ಅನ್ವಿತಾಳನ್ನು ಅಪ್ಕೊಂಡಿದ್ರಿಂದ ಸುಲೋಚನಾ ಅವ್ರ ಮಗುವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಹೇಗಿದೆಯಾ ಅದಕ್ಕೆ, ನನ್ನನ್ನು ಕ್ಷಮಿಸೋದಕ್ಕೆ, ಇಷ್ಟು ದಿನ ನೀನು ಅಣ್ಣನಿಗೆ ದೂರ ಆಗೋದಕ್ಕೆ ನಾನೇ ಕಾರಣ, ಅದಕ್ಕೆ ನಾನೇ ಕಾರಣ, ಪ್ಲೀಸ್ ಅದಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ತುಂಬ ಅಳ್ತಿರ್ತಾಳೆ. ಚಂದು ಅಂಥದ್ದೇನಿಲ್ಲಮ್ಮ, ಅವನು ಎಲ್ಲಿ ನಿನಗೇನಾದರೂ ತೊಂದರೆ ಮಾಡ್ತಾನೋ ಅಂತ ನಾನು ದೂರ ಆಗಿದೆ ಅಷ್ಟೇ ಹೊರತು ನೀನು ಕಾರಣ ಅಲ್ಲ ತಾಯಿ. ಈಗಲಾದರೂ ನೀನು ಚೆನ್ನಾಗಿದ್ದೀರ ನನಗಷ್ಟೇ ಸಾಕು, ಅವನ ಕಾಟ ಹೋಯ್ತು ಅಂದ್ಕೊಂಡು ನೀನು ಚೆನ್ನಾಗಿರಬೇಕು, ಹೀಗಳಬಾರ್ದು ಚಂದು ಅಂದ್ಲು ಅನ್ವಿತಾ ಕಣ್ಣೀರನ್ನು ಒರೆಸ್ತಾ. ನಾನು ನನ್ನ ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಕೂಡ ನೀನು ಹೊರಟೋಗೋದಕ್ಕೆ ನಾನೇ ಕಾರಣ ಅಂತ ನೆನಪಿಗೆ ಬರ್ತಿದ್ರೆ ನನ್ನ ನೋವು ತೀರ್ತಾ ಇಲ್ಲ ಅದಕ್ಕೆ ಅಂತ ಚಂದು ಅಳ್ತಿದ್ರೆ, ಹಾಗೇನಿಲ್ಲ ಅಂತ ಹೇಳಿದ್ನಲ್ಲ ಚಂದು, ಪ್ಲೀಸ್ ನಿನ್ನಿಂದಲ್ಲ ಅಂದಿದ್ನಲ್ವ, ಕೇವಲ ಅವನಿಂದಾಗಿ ನಾನು ಆರ್ಯನಿಗೆ ದೂರ ಆದ್ನೇ ಹೊರತು ನಿನ್ನಿಂದಲ್ಲ. ನಮ್ಮಿಬ್ಬರ ದೂರಕ್ಕೆ ನೀನು ಕಾರಣ ಆಗಲ್ಲ ಚಂದು, ಪ್ಲೀಸ್ ಈ ಅತ್ತಿಗೆ ಮಾತು ಕೇಳಲ್ವಾ, ಈಗಲಾದರೂ ನಡೆದದನ್ನು ಮರ್ತುಬಿಡು ಚಂದು, ಇನ್ನು ನಾನು ಇಲ್ಲಿಗೆ ಬಂದಿದ್ದೀನಲ್ವ, ಪ್ಲೀಸ್ ಇನ್ನು ಅಳು ನಿಲ್ಲಿಸು ಅಂತ ಚಂದುವಿಗೆ ಸಮಾಧಾನ ಮಾಡ್ತಾಳೆ ಅನ್ವಿತಾ. ಚಂದು ನಿಮ್ಮ ಅತ್ತಿಗೆ ಈಗ ಮನೆಗೆ ಬಂದಿದ್ದಾಳಲ್ವ, ನಿನ್ನ ಸೋದರಳಿಯನ್ನು ನೋಡಲ್ವಾ ಅಂತ ಸುಲೋಚನಾ ಅವರು ಹೇಳುವಷ್ಟರಲ್ಲಿ ಚಂದು ಕಣ್ಣೀರು ಒರೆಸ್ಕೊಂಡು ಸುಲೋಚನಾ ಅವರ ಕೈಯಲ್ಲಿದ್ದ ಸೋದರಳಿಯನನ್ನು ಎತ್ಕೊಂಡು ಅವನಿಗೆ ಮುತ್ತಿನ ಮಳೆ ಸುರಿಸುತ್ತಾ ಅವನನ್ನು ನೋಡಿ ಸಂತೋಷದಿಂದ ನಗ್ತಾಳೆ. ಇವನು ಅಚ್ಚು ನಮ್ಮ ಅಣ್ಣನ ಹಾಗೆ ಇದ್ದಾನಮ್ಮ ಅಂತ ಅವನನ್ನು ಎತ್ಕೊಂಡು ಆನಂದ ಪಡ್ತಾಳೆ. ಚಂದುವಿನ ಆ ಖುಷಿ ನೋಡಿ ಅನ್ವಿತಾ ನಗ್ತಿದ್ರೆ ಒಂದು ಕಡೆ ಆರ್ಯನ ಕೋಪದ ನೋಟುಗಳು ಅವಳನ್ನು ತಾಗುತ್ತಲೇ ಇವೆ. ಆದರೆ ಆರ್ಯನನ್ನು ನೋಡುವಷ್ಟು ಧೈರ್ಯ ಇಲ್ಲದೆ ಪಾಪ ಅವನನ್ನು ನೋಡೋದಿಲ್ಲ. ಅಮ್ಮ ಅನ್ವಿತಾ ಪ್ರಯಾಣ ಮಾಡಿ ಸುಸ್ತಾಗಿದೆಯಾ, ನಾನು ಮಗುವಿಗೆ ಸ್ನಾನ ಮಾಡಿಸ್ತೀನಿ, ನೀರು ಕೂಡ ಫ್ರೆಶ್ ಆಗ್ಬಾ ಅಮ್ಮ, ಅದು ನೋಡು ನಿಮ್ಮ ಕೋಣೆ ಅಂತ ಆರ್ಯನ ರೂಮ್ ತೋರಿಸ್ತಾರೆ ಸುಲೋಚನಾ ಅವರು. ಅನ್ವಿತಾ ಆ ರೂಮ್ಗೆ ಹೋಗಲು ತಡಬಡಿಸ್ತಿದ್ರೆ ಆರ್ಯನೇ ಅವಳಿಗೆ ತೊಂದರೆ ಆಗದಂತೆ ಬಂದು ಹಾಲ್ನಲ್ಲಿ ಕೂತಿದ್ರಿಂದ ಮೆಲ್ಲಗೆ ತನ್ನ ಲಗೇಜ್ ತಗೊಂಡು ಆ ರೂಮ್ಗೆ ಹೋದ್ಲು ಅನ್ವಿತಾ. ತಂಗಿ ಕೈಯಲ್ಲಿದ್ದ ಮಗನನ್ನು ಆರ್ಯ ಎತ್ಕೊಳ್ತಿದ್ದಂತೆ ಅವನು ಸಣ್ಣದಾಗಿ ನಗ್ತಾನೆ ಕುಣಿಯುತ್ತಾ.
ಅವನನ್ನು ಹಾಗೆ ನೋಡಿ, ಏನಪ್ಪ ಇದುವರೆಗೆ ನನ್ನನ್ನೇನೋ ಕೋಪದಲ್ಲಿ ನೋಡಿ ನಿಮ್ಮ ಡ್ಯಾಡಿಯನ್ನು ನೋಡುತ್ತಲೇ ಹೀಗೆ ನಗ್ತಿದೀಯಾ ಅಂದ್ಲು ಚಂದು. ಅವನ ತಂದೆ ಅವನಿಗೆ ತಿಳಿಯಲ್ವಾ ಚಂದು, ಅದಕ್ಕೆ ನಗ್ತಿದ್ದಾನೆ ಅಂದರು ಶಂಕರ್ ಅವರು. ವಿಡಿಯೋವನ್ನು ಎಲ್ರಿಗಿಂತ ಮುಂಚೆ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.